ಪ್ರೈಸ್ ದಿ ಲಾರ್ಡ್. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ನನ್ನ ಸ್ವರ ಎಲ್ರಿಗೂ ಕೇಳಿಸ್ತಾ ಇದೆಯಾ? ಕರ್ತನಿಗೆ ಸ್ತೋತ್ರ. ಕರ್ತನ ಸನ್ನಿಧಾನದಲ್ಲಿ ಈ ಸಮಯದಲ್ಲಿ ನಮ್ಮನ್ನು ನಾವು ಕರ್ತನ ಕರಗಳಿಗೆ ಸಮರ್ಪಿಸೋಣ. ನಾವು ಕರ್ತನ ಸನ್ನಿಧಾನದಲ್ಲಿ ವಾಕ್ಯಗಳನ್ನು ಧ್ಯಾನ ಮಾಡ್ತಾ ಇದ್ದೇವೆ. ನೇರವಾಗಿ ನಾವು ವಾಕ್ಯ ಧ್ಯಾನಕ್ಕೋಸ್ಕರ ಹೋಗೋಣ. ನೇರವಾಗಿ ನಿನ್ನೆ ನಾವು ಎಲ್ಲಿಯ ತನಕ ನಾವು ಯಾವ ವಿಚಾರವಾಗಿ ನಾವು ಧ್ಯಾನ ಮಾಡ್ತಾ ಇದ್ದೇವೆ, ಎಲ್ಲಿಯ ತನಕ ನಾವು ಧ್ಯಾನ ಮಾಡಿದ್ದೇವೆ ಅನ್ನೋದನ್ನ ನೆನಪಿಸಿಕೊಳ್ಳೋಣ. ತಮ್ಮ ಪುಸ್ತಕಗಳಲ್ಲಿ ಬರೆದಿರೋದು ಇರ್ಬೋದು ಅಥವಾ ನಿನ್ನೆ ಕೇಳಿದಂಥ ವಿಚಾರಗಳಿರ್ಬೋದು. ಈ ಸಮಯದಲ್ಲಿ ಒಂದು ಸಾರಿ ನಾವು ಅದರ ಟ್ರ್ಯಾಕ್ ಅನ್ನು ಕಂಡುಹಿಡಿಯೋಣ ಅಥವಾ ರಿಕಾಲ್ ಮಾಡಿಕೊಳ್ಳೋಣ. ನಾವು ಯಾರ ವಿಚಾರವಾಗಿ ನಾವು ಧ್ಯಾನ ಮಾಡ್ತಾ ಇದ್ದೇವೆ? ತಿರುಗಿ ಹೋಗೋದರ ವಿಚಾರವಾಗಿ ನಾವು ಧ್ಯಾನ ಮಾಡ್ತಾ ಇದ್ದೇವೆ. ಹಲ್ಲೆಲೂಯಾ. ನಾವು ತಿರುಗಿ ಹೋಗೋದರ ವಿಚಾರವಾಗಿ ನಾವು ಸತ್ಯವೇದದಲ್ಲಿ ಮೊದಲನೇ ಬಾರಿ ಕರ್ತನು ಹಿಂದಿರುಗಿ ಹೋಗು ಅಂತ ಅನ್ಕೊಂಡು ಹೇಳಿದಂತ ವ್ಯಕ್ತಿ ಯಾರಾಗಿದ್ದಾರೆ? ಹಾಗಾರಳಾಗಿದ್ದಾಳೆ ಎಂದು ನಾವು ನೋಡ್ತಾ ಇದ್ದೇವೆ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗಾರಳಿಗೆ ಕರ್ತನು ತಿರುಗಿ ಹೋಗು ಅಂತ ಅನ್ಕೊಂಡು ಹೇಳಬೇಕಾದ್ರೆ ಆಕೆ ಏನ್ ಮಾಡ್ತಾಳೆ, ಎಲ್ಲಿಗೆ ಹೋಗ್ತಾ ಇದ್ದಾಳೆ ಅವಳು ಅನ್ನೋದನ್ನ ನಾವು ಇವತ್ತಿನ ದಿವಸ ಧ್ಯಾನ ಮಾಡ್ತಾ ಇದ್ದೇವೆ. ನಾವು ಆದಿಕಾಂಡ 16ನೇ ಅಧ್ಯಾಯ 4ನೇ ವಚನದವರೆಗೆ ನಮಗೆ ಅಲ್ಲಿ ಏನ್ ಪರಿಸ್ಥಿತಿ ಗೊತ್ತಾಗುತ್ತೆ. ಅಬ್ರಹಾಮನಿಗೆ ಮತ್ತು ಸಾರಾಳಿಗೆ ಮಕ್ಕಳಿರಲಿಲ್ಲ. ಅದಕ್ಕೋಸ್ಕರವಾಗಿ ಸಾರಳು ತನ್ನ ದಾಸಿಯಾದ ಹಾಗಾರಳನ್ನ ಅಬ್ರಹಾಮನಿಗೆ ಹೆಂಡತಿಯಾಗಿ ಕೊಡ್ತಾಳೆ. ಕೊಡದಂತ ಸಂದರ್ಭದಲ್ಲಿ ಆಕೆ ಏನ್ ಮಾಡ್ತಾಳೆ? ಆಕೆ ಇನ್ನೂ ಕೂಡ ತನ್ನ ಮಗುವನ್ನ ಹೆತ್ತಿಲ್ಲ. ಆದರೂ ಕೂಡ ತಾನು ಸಾರಳ ಪೊಸಿಷನ್ಗೆ ಬಂದೆ, ನಿನಗಿಂತ ನಾನು ಶ್ರೇಷ್ಠಳು, ನೀನು ನಿನ್ನ ಗಂಡನಿಗೆ ಒಂದು ಮಗುವನ್ನ ಕೊಡಲು ಸಾಧ್ಯವಾಗಲಿಲ್ಲ, ನಾನು ಅದನ್ನ ಕೊಟ್ಟೆ, ನಿನ್ನ ಗಂಡನನ್ನ ಸಂತೃಪ್ತಿ ಪಡಿಸೋದಕ್ಕೆ ನನಗೆ ಸಾಧ್ಯವಾಯಿತು ಅಂತ ಅನ್ಕೊಂಡು ಅವಳು ಏನ್ ಮಾಡ್ತಾ ಇದ್ದಾಳೆ? ಯಜಮಾನಿಯನ್ನ ತಾತ್ಸಾರ ಮಾಡ್ತಿದ್ದಾಳೆ. ತಾತ್ಸಾರ ಮಾಡಿದ ನಂತರ 5ನೇ ವಚನದಲ್ಲಿ ಆ ತಾತ್ಸಾರ ಯಾವ ರೀತಿ ಇತ್ತು ಅಂತ ಅನ್ಕೊಂಡು ನಿನ್ನೆ ದಿವಸ ನಾವು ಕಲಿತ್ವಿ. ಮುಂದೆ ಹೋಗೋಣ. 5ನೇ ವಚನ. ಆಗ ಸಾರಾಯಳು ಅಬ್ರಹಾಮನಿಗೆ, ನನ್ನ ಗೋಳು ನಿನಗೆ ತಗಲಲಿ, ನನ್ನ ದಾಸಿಯನ್ನು ನಿನಗೆ ಹೆಂಡತಿಯಾಗಿ ಒಪ್ಪಿಸಿದ್ದೇನಷ್ಟೇ. ಅವಳು ತಾನು ಬಸುರಾದೆನೆಂದು ತಿಳಿದು ನನ್ನನ್ನು ತಾತ್ಸಾರ ಮಾಡುತ್ತಾಳೆ. ನಿನಗೂ ನನಗೂ ಯೆಹೋವನೇ ನ್ಯಾಯ ತೀರಿಸಲಿ ಎಂದು ಹೇಳಲು ಅಬ್ರಹಾಮನು. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಅಬ್ರಹಾಮನಿಗೆ ಮತ್ತು ಸಾರಳಿಗೆ ಬಂದಂತ ಒಂದು ಉಡುಗೊರೆಯಾಗಿ ಫರೋನ ಮುಖಾಂತರ ಸಿಕ್ಕಿದಂತ ವ್ಯಕ್ತಿ ಯಾರಾಗಿದ್ದಾಳೆ? ಹಾಗಾರಳಾಗಿದ್ದಾಳೆ. ಹಾಗೆ ದಾಸಿಯಾಗಿ ದೇವ ಕುಟುಂಬಕ್ಕೆ ಬಂದು ಸೇರ್ತಾಳೆ. ಆದ್ರೆ ದಾಸಿಯಾಗಿ ದೇವ ಕುಟುಂಬಕ್ಕೆ ಬಂದು ಸೇರಿದ್ರು ಕೂಡ ಆ ದೇವ ಕುಟುಂಬಕ್ಕೆ ಆಕೆ ಸೇರಿದ್ದು ಪ್ರಾಮುಖ್ಯತೆ ಇದೆ. ಹಲ್ಲೆಲೂಯಾ. ಯಾಕೆಂದ್ರೆ ನೋಡ್ರಿ, ಶಾಪಗ್ರಸ್ತವಾದ ಆ ಪಾಪದಲ್ಲಿ ಜೀವನ ಮಾಡುತ್ತಿದ್ದಂತ, ಪಿತೃಗಳ ಕಟ್ಟುಪಾಡುಗಳಲ್ಲಿ ಜೀವಿಸುತ್ತಿದ್ದಂತ ಮತ್ತು ಅದೇ ರೀತಿಯಲ್ಲಿ ಲೋಕದ ಹಿಂದೆ ಓಡುತ್ತಿದ್ದಂತ ಹಾಗಾರಳನ್ನ ದಾಸಿ ಅಥವಾ ಫರೋನ ಮಗಳು ಅಂತ ಅನ್ಕೊಂಡು ಹೇಳಿದ್ರು ಕೂಡ ಆಕೆ ಈ ಲೋಕದಲ್ಲಿ ದಾಸಿಯ ಜೀವಿತವನ್ನ ಜೀವಿಸುತ್ತೆ. ಯಾಕಂದ್ರೆ ಈ ಲೋಕದಲ್ಲಿ ಜೀವಿಸುವವರೇ ಕೂಡ ಒಂದು ರೀತಿಯಲ್ಲಿ ದಾಸರಾಗಿದ್ದಾರೆ. ಯಾಕೆ ದಾಸರಾಗಿದ್ದಾರೆ ನೋಡುವಾಗ ಅವರೇನು ಯಾರ ಜೊತೆ ಆಳ್ತನವನ್ನ ಅಥವಾ ದಾಸತನವನ್ನ ಮಾಡ್ತಾ ಇದ್ದಾರೆ ಅಂತ ಅನ್ಕೊಂಡು ನೀವು ನನ್ನಲ್ಲಿ ಕೇಳಬಹುದು. ಆದ್ರೆ ಯಾರೇ ಆಗಿರಬಹುದು, ಈ ಲೋಕದಲ್ಲಿರೋ ದಾಸರಾಗಿದ್ದಾರೆ. ಯಾವುದಕ್ಕೆ ದಾಸರಾಗಿದ್ದಾರೆ? ಪಾಪಕ್ಕೆ ದಾಸರಾಗಿದ್ದಾರೆ, ಶಾಪಕ್ಕೆ ದಾಸರಾಗಿದ್ದಾರೆ, ಅನೇಕ ಬಲಹೀನತೆಗೆ ದಾಸರಾಗಿದ್ದಾರೆ, ಅನೇಕ ಚಟಗಳಿಗೆ ದಾಸರಾಗಿದ್ದಾರೆ, ಅನೇಕ ವಿಚಾರಗಳಿಗೆ ದಾಸರಾಗಿ ಜೀವಿಸ್ತಾ ಇದ್ದಾರೆ. ಆ ದಾಸಿಯ ಜೀವಿತವನ್ನ ನಡೆಸುತ್ತಿದ್ದಂತಹ ಸಾರಳನ್ನ ದೇವರು ಎಲ್ಲಿ ಸೇರಿಸ್ತಾರೆ? ಒಂದು ದೈವಿಕ ಕುಟುಂಬಕ್ಕೆ ದಾಸಿಯಾಗಿ ಸೇರಿಸ್ತಾರೆ. ಅಬ್ರಹಾಮನು ಮತ್ತು ಹಾಗಾರಳು ದಾಸಿಯಾಗಿ ಬಂದಂತಹ ಸಂದರ್ಭದಲ್ಲಿ ಆಕೆಯನ್ನ ಕುಟುಂಬ ಪ್ರಾರ್ಥನೆಗೆ ಕರೆದಿರಬಹುದು, ಯಜ್ಞವನ್ನು ಸಮರ್ಪಿಸುವಾಗ ತನ್ನ ಜೊತೆ ಸೇರಿಸಿಕೊಂಡಿರಬಹುದು. ಅದೇ ರೀತಿಯಲ್ಲಿ ದೇವರು ಅಂದ್ರೆ ಯಾರು? ಸರ್ವಶಕ್ತನಾದ ದೇವರಂದ್ರೆ ಯಾರು? ಆತನು ಏನೇನು ಕಾರ್ಯಗಳನ್ನ ಮಾಡಿದ್ದಾನೆ, ಆದಿಯಿಂದ ಯಾವ ರೀತಿಯಲ್ಲಿ ದೇವರ ಒಂದು ಕಾರ್ಯಗಳು ನಡೆದಿದ್ದಾವೆ, ಮನುಷ್ಯ ಕುಲ ಹೇಗೆ ಉಂಟಾಯಿತು, ನೋಹನ ಕಾಲದಲ್ಲಿ ಹೇಗೆ ಉಂಟಾಯಿತು, ನೋಹನ ಕಾಲದಲ್ಲಿ ಪ್ರವಾಹ ಹೇಗೆ ಬಂತು, ನೋಹನ ಕಾಲದಲ್ಲಿ ಮನುಷ್ಯ ಕುಲವನ್ನು ಯಾವ ರೀತಿಯಲ್ಲಿ ದೇವರು ಈ ನೀರಿನಿಂದ ನಾಶ ಮಾಡಿದನು, ತದನಂತರ ಸೃಷ್ಟಿಗಳನ್ನು ಯಾವ ರೀತಿಯಲ್ಲಿ ಕರ್ತನು ಅದನ್ನು ಉಂಟು ಮಾಡಿದನು ಮತ್ತು ನಮಗೆ ಯಾವ ರೀತಿಯಲ್ಲಿ ಕರ್ತನು ಆಶೀರ್ವಾದ ಮಾಡಿದ್ದಾನೆ, ನಾನು ಯಾವ ರೀತಿಯಲ್ಲಿ ಪ್ರವಾದಿಯಾಗಿದ್ದೇನೆ, ನಾನು ಯಾವ ರೀತಿಯಲ್ಲಿ ದೇವರ ವಾಕ್ಯವನ್ನ ಕೈಗೊಂಡು ನಡೆಯುವಾಗಿದ್ದೇನೆ ಅನ್ನೋದನ್ನ ಯಾರಿಗೆ ಬೋಧಿಸಿರಬಹುದು?
ಹಾಗರಳಿಗೆ ಬೋಧಿಸಿರಬಹುದು, ಹಾಗರಳಿಗೆ ತಿಳಿಸಿರಬಹುದು. ಅದಕ್ಕೋಸ್ಕರವಾಗಿ ಕರ್ತನು ಆ ದಾಸಿಯಾದ ಹಾಗರಳನ್ನ ದೇವರ ಕೃಪೆ ಹೊಂದಿದವಳಾಗಿ ಆಕೆ ಎಲ್ಲಿಗೆ ಎಂದು ಸೇರ್ತಾ ಇದ್ದಾಳೆ? ಅಬ್ರಾಹ್ಮನ ಕುಟುಂಬಕ್ಕೆ ಸೇರ್ತಾ ಇದ್ದಾಳೆ. ಅಬ್ರಾಹ್ಮನ ಕುಟುಂಬಕ್ಕೆ ಅಷ್ಟು ಮಾತ್ರವಲ್ಲ, ಆ ಸಾರಳ ಒಂದು ತಪ್ಪಾದ ಒಂದು ಗ್ರಹಿಕೆ, ತಪ್ಪಾದ ನಿರ್ಧಾರ ನಿಮಿತ್ತವಾಗಿ ಅಬ್ರಾಹ್ಮನ ಹೆಂಡತಿ ಆಗ್ತಾಳೆ. ಹೆಂಡತಿಯಾಗಿ ತನ್ನ ಒಂದು ಯಜಮಾನನಿಗೆ ಒಂದು ಮಗುವನ್ನ ಕೊಡುವಂತ ಸ್ತ್ರೀ ಆಕೆ ಆಗ್ತಾಳೆ. ಆದ ಕೂಡಲೇ ಆಶೀರ್ವಾದ ಇನ್ನೂ ಕೂಡ ಕೈಗೆ ಸಿಕ್ಕಿಲ್ಲ. ಆಶೀರ್ವಾದ ತನ್ನ ಕಣ್ಣಿನಿಂದ ಅವಳು ನೋಡಿಲ್ಲ. ಆಗಲೇ ಬಸರಾದ್ಲು ಅಂತ ಅನ್ಕೊಂಡು ಗೊತ್ತಾದ ಕೂಡಲೇ ಆಕೆ ಏನ್ ಮಾಡ್ತಾ ಇದ್ದಾಳೆ? ತನಗೆ ಅವಕಾಶವನ್ನ, ತನ್ನನ್ನ ಮೇಲಕ್ಕೆ ಸ್ಥಾನಕ್ಕೆ ತಂದವರನ್ನ, ತನ್ನನ್ನ ಮೇಲಕ್ಕೆ ತಂದು ನಿಲ್ಲಿಸಿದವರ ವಿಚಾರವಾಗಿ ಆಕೆ ಏನ್ ಮಾಡ್ತಾ ಇದ್ದಾಳೆ? ತಾತ್ಸಾರ ಮಾಡ್ತಾ ಇದ್ದಾಳೆ. ನಮ್ಮ ಜೀವಿತದಲ್ಲಿ ಕೂಡ ನಮಗೆ ಸಹಾಯ ಮಾಡಿದ ಕೈಗಳನ್ನ ನಾವು ಎಂದಿಗೂ ಮರೆಯಬಾರದು ಪ್ರಿಯರೇ. ಅವರು ನಮ್ಮ ಇವತ್ತಿನ ದಿವಸ ಈ ದಿನಮಾನಗಳ ಶತ್ರುಗಳೇ ಇರಬಹುದು, ಅವರು ನಮ್ಮನ್ನ ದೂಷಿಸ್ತಿರಬಹುದು, ಅವರು ನಮಗೆ ಅವಮಾನ ಮಾಡ್ತಿರಬಹುದು, ಅವರಿಗೂ ನಮಗೂ ಸಂಬಂಧ ಕಡಿದು ಹೋಗಿರಬಹುದು. ಆದ್ರೆ ಒಂದನ್ನ ನೆನಪಿನಲ್ಲಿಟ್ಟುಕೊಳ್ಳಬೇಕು, ಅವರನ್ನ ಎಂದಿಗೂ ಕೂಡ ನಾವು ಅಲ್ಲಗಳಿರುವ ತಾತ್ಸಾರ ಮಾಡಕೂಡದು. ಹಂಗಂತ ಹೇಳಿ ಅವರನ್ನ ಹೊಗಳಿ ಕೊಂಡಾಡಿ ಅವರಿಗೆ ಪ್ರಶಸ್ತಿ ಪ್ರದಾನ ಮಾಡಿ ಅವರಿಗೆ ಶಾಲೊದಿಸಿ ಮಾಲೆಯನ್ನ ಹಾಕಿ ಆಹಾರವನ್ನ ಹಾಕಬೇಕು ಅಂತ ನಾನು ಹೇಳ್ತಾ ಇಲ್ಲ. ಅದರಿಂದ ಸಮಸ್ಯೆಗಳು ಎದುರಾಗ್ತವೆ. ಆದ್ರೆ ನಮ್ಮ ಮನಸ್ಸಲ್ಲಿ ಅದರ ಬಗ್ಗೆ ಒಂದು ಗೌರವ ಇರಬೇಕು. ತುಚ್ಛ ಭಾವನೆ ಎಂದಿಗೂ ಕೂಡ ಇರಬಾರದು. ಯಾಕಂದ್ರೆ ದೇವರದನ್ನು ನೋಡ್ತಾ ಇರ್ತಾನೆ. ಅವರು ನೋಡದೇ ಇರಬಹುದು, ದೇವರದನ್ನು ನೋಡ್ತಾ ಇರ್ತಾನೆ. ಇಲ್ಲಿ ನೋಡಿದ್ರೆ ತಾತ್ಸಾರ ಮಾಡ್ತಾಳೆ. ಅದಕ್ಕೆ ಆ ಸಾರಳಿಗೆ ತನ್ನ ಗಂಡನಾದ ಅಬ್ರಾಹ್ಮನ ಮೇಲೆ ಒಂದು ರೀತಿಯ ಬೇಸರ ಉಂಟಾಗ್ತದೆ. ಇವನೇನು ಮಾತಾಡ್ತಾ ಇಲ್ವಲ್ಲ, ಇವನೇನು ಮಾಡ್ತಾ ಇಲ್ವಲ್ಲ, ಇವನೇನು ಇದಕ್ಕೆ ಸಿಚುವೇಶನ್ಗೆ ಸಮಾಧಾನವಾದ ಏನು ಹೇಳ್ತಾ ಇಲ್ವಲ್ಲ ಅಂತ ಅನ್ಕೊಂಡು, ನಿನ್ನ ದಾಸಿಯು ನಿನ್ನ ಕೈಯಲ್ಲೇ ಇದ್ದಾಳೆ. ಈಗ ಏನ್ ಮಾಡ್ತಿದ್ದಾಳೆ? ಮಾಡಿದ್ದೆಲ್ಲ ಸಾರಾಳೆ. ಆದ್ರೆ ಈಗ ಏನ್ ಪರಿಸ್ಥಿತಿ ಅಂತಂದ್ರೆ ಅಬ್ರಾಹ್ಮನ ಕೈಗೆ ಚೆನ್ನಾಗಿ ಒಪ್ಪಿಸ್ತಾ ಇದ್ದಾಳೆ. ಏನಂತಂದ್ರೆ, ನಿನ್ನ ದಾಸಿಯು ನಿನ್ನ ಕೈಯಲ್ಲೇ ಇದ್ದಾಳೆ, ಮನಸ್ಸು ಬಂದಂತೆ ಮಾಡು ಅಂದನು. ಆಗ ಸಾರಾಳು ಅವಳನ್ನು ಬಾಧಿಸಲು ಅವಳು ಓಡಿ ಹೋದಳು. ಇವಳ ಮಧ್ಯದಲ್ಲಿ ಏನಂತಂದ್ರೆ ಒಂದು ಕೋಲ್ಡ್ ವಾರ್ ಸ್ಟಾರ್ಟ್ ಆಗ್ಬಿಡುತ್ತೆ. ಒಂದು ಕೋಲ್ಡ್ ವಾರ್ ಸ್ಟಾರ್ಟ್ ಆಗ್ಬಿಡುತ್ತೆ. ಅಡಿಗೆ ಮನೆಯಲ್ಲಿ ಹೋದ್ರೆ ಒಂದು ಪಾತ್ರೆ ತಗೊಂಡು ಇದ್ರೆ ಒಂದು ಪಾತ್ರೆಯಲ್ಲಿ ನೀರು ತಗೊಂಡ್ರೆ ಇನ್ನೊಬ್ಳು ಹೋಗಿ ಇನ್ನೊಂದು ಪಾತ್ರೆಯಲ್ಲಿ ನೀರು ತಗೊಳ್ಳೋದು, ಅಥವಾ ಒಂದು ಸೌಟ್ಗೋಸ್ಕರ ಇಬ್ರು ಜಗಳ ಆಡೋದು. ನನಗೆ ಅವಳು ಸೌಟ್ ಕೊಡ್ತಾ ಇಲ್ಲ ಅಂತ ಅನ್ಕೊಂಡು ಅಬ್ರಾಹ್ಮನ ಜೀವಿತದಲ್ಲಿ ಅಬ್ರಾಹ್ಮನ ಒಂದು ಕೂತಿರುವಾಗ ಬಂದು ಹೇಳಿದ್ರು, ಅವಳು ನನಗೆ ಹಿಂಗಾಡ್ತಾಳೆ ಇದ್ದಾಳೆ, ಅವಳು ನನಗೆ ಆನ್ ಮಾಡ್ತಿದ್ದಾಳೆ, ಅವಳು ಬಿಡ್ತಾ ಇಲ್ಲ ನನಗೆ ಅಡಿಗೆ ಮಾಡೋದಕ್ಕೆ, ನೀನು ಅವಳಿಗೆ ಸ್ವಲ್ಪ ಹೇಳು ಅಂತ ಅನ್ಕೊಂಡು ಅಬ್ರಾಹ್ಮನಿಗೆ ಕಿರಿಕಿರಿಯನ್ನ ತಂದಾಕಿರ್ಬೋದು. ಈ ರೀತಿಯಲ್ಲಿ ಏನಾಗ್ತಾ ಇದೆ, ಇವ್ರ ಮಧ್ಯದಲ್ಲಿ ಜಗಳ, ಇವುಗಳಿಗೆ ಇರ್ಸುಗಳು ಸ್ಟಾರ್ಟ್ ಆದಾಗ ಅವಳೇನ್ ಮಾಡ್ತಾಳೆ? ಅವಳು ಓಡಿ ಹೋಗ್ತಾಳೆ. ಅವಳಿಗೆ ಯಾಕಂದ್ರೆ ಆ ಸಾರಾಯಳು ಏನಂತಂದ್ರೆ ಆ ಮನೆಯ ಯಜಮಾನಿ ಆಗಿದ್ದಳು. ಇಲ್ಲಿ ಏನಾಗ್ತಿದೆ ಅಂತಂದ್ರೆ, ಸಾರಾಯಳು ಆಕೆಯನ್ನ ತೊಂದರೆ ಪಡಿಸ್ತಳು ಅನ್ನೋದಕ್ಕೆ ಹೆಚ್ಚಿದಾಗಿ ಅಧಿಕಾರಸ್ಥಳು, ಬಾಧ್ಯಸ್ಥಳು ಯಾರಾಗಿದ್ದಾಳೆ? ಸಾರಾಯಳಾಗಿದ್ದಾಳೆ. ಆಕೆ ನ್ಯಾಯವಾಗಿ ಅದನ್ನ ಮಾಡೋದನ್ನ ನಾವು ಗಮನಿಸ್ತೇವೆ. ಆದ್ರೆ ಆಕೆ ಏನಂತಂದ್ರೆ, ಇಲ್ಲಿ ಯಾರ ಬದಲಾವಣೆಯನ್ನ ಕರ್ತನು ನಿರೀಕ್ಷಿಸ್ತಾ ಇದ್ದಾನೆ? ಹಾಗಾರಳ ಬದಲಾವಣೆಯನ್ನ ಕರ್ತನು ನಿರೀಕ್ಷಿಸ್ತಾ ಇದ್ದಾನೆ. ಅವಳು ಮರಳುಗಾಡಿನಲ್ಲಿ ಶೂರಿನ ಮಾರ್ಗದ ಹೊರತೆ ಹತ್ತಿರ ಇರುವಾಗ ಯೆಹೋವನ ದೂತನು ಅವಳನ್ನು ಕಂಡು ಆಕೆ ಓಡೋಗಿ ಮರಳುಗಾಡಿನಲ್ಲಿ ಹೋಗ್ತಾ ಇರ್ತಾಳೆ. ಶೂರಿನ ಮಾರ್ಗದ ಹೊರತೆ ಹತ್ತಿರ ಬರ್ತಾಳೆ. ಸಾರಾಯಳ ದಾಸಿಯಾದ ಹಾಗಾರಳೆ. ದೂತನು ಕರೆಯುವುದನ್ನು ನಾವು ಗಮನಿಸಬೇಕು ಪ್ರಿಯರೇ. ಹಾಗಾರಳೆ ಅಂತ ಅನ್ಕೊಂಡು ಕರಲಿಲ್ಲ. ಆಕೆ ಕೂಡ ಆಕೆಯ ತಾಯಿ ಗರ್ಭದಲ್ಲಿ ರೂಪಿಸುವಾಗ ದೇವರು ತಾನೇ ಆಕೆಯನ್ನು ಉಂಟು ಮಾಡಿರುವ. ಆದ್ರೆ ಆಕೆಯ ತಾಯಿಯನ್ನಾಗ್ಲಿ, ಫರೋವನ ಮಗಳಾದ ಹಾಗಾರಳೆ, ದಾಸಿಯಾದ ಹಾಗಾರಳೆ ಅನ್ನುವ ರೀತಿಯಲ್ಲಿ ಕರೆಯದೆ ಸಾರಾಯಳ ದಾಸಿಯಾದ ಹಾಗಾರಳೆ ಅನ್ನೋದನ್ನ ಕರೀತಿದೆ. ಯಾಕಂದ್ರೆ ಇಲ್ಲಿ ಸಮಸ್ಯೆ ಇರೋದು ಮೊದಲು ಪ್ರಾರಂಭ ಮಾಡಿದ್ದು ಯಾರೆಂದು ನೋಡುವಾಗ ಇವಳಿಗೆ ಸ್ಥಾನ ಸಿಕ್ತು. ಆದ್ರೆ ತಾತ್ಸಾರ ಮಾಡಿದ್ದು, ಆಕೆಯನ್ನ ಮತ್ಸರದಿಂದ ಆಕೆಯ ಜೊತೆ ಮಾತನಾಡಿದ್ದು, ವ್ಯವಹಾರ ಮಾಡಿದ್ದು ಯಾರಾಗಿದ್ದಾಳೆ? ಈ ಹಾಗಾರಳಾಗಿದ್ದಾಳೆ. ಅದಕ್ಕೋಸ್ಕರವಾಗಿ ಸಾರಾಯಳ ದಾಸಿಯಾದ ಹಾಗಾರಳೆ, ನೀನು ಎಲ್ಲಿಂದ ಬಂದಿ, ನೀನು ಎಲ್ಲಿಗೆ ಹೋಗುತ್ತಿ ಅನ್ನೋದನ್ನ ಎಂದು ದೇವದೂತನ ಕೇಳ್ತಾ ಇದ್ದಾನೆ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗ್ಲಿ. ಒಂದಿನ ಈ ಎಲ್ಲಿಂದ ಬಂದಿ, ಎಲ್ಲಿಂದ ಹೋಗುತ್ತಿ ಎನ್ನುವುದನ್ನ, ಎಲ್ಲಿಗೆ ಹೋಗುತ್ತಿ ಎನ್ನುವಂತ ಪ್ರಶ್ನೆಯನ್ನ ನಾವು ಎರಡು ರೀತಿಯಲ್ಲಿ ನೋಡಬಹುದು. ಒಂದು ರೀತಿ ನೋಡುವಾಗ, ನೀನು ಎಲ್ಲಿಂದ ಬಂದಿದ್ದೀಯ ಅನ್ನೋದನ್ನ ನೆನಪಿಸಿಕೋ ಹಾಗಾರಳೆ. ಎಲ್ಲಿಂದ ಬಂದಿದ್ದಿ? ನೀನು ಐಗುಪ್ತ ದೇಶದಲ್ಲಿ, ಶಾಪಗ್ರಸ್ತ ದೇಶದಲ್ಲಿ, ಯಾರು ದೇವರ ಭಯವಿಲ್ಲದ ಸ್ಥಳದಲ್ಲಿ ನೀನು ಇದ್ದಂಥವಳು.
ನಿನ್ನ ಜೀವನ ಏನಾಗುತ್ತಿತ್ತು ಅಂತ ಗೊತ್ತಿಲ್ಲ. ಆದ್ರೆ ನೀತಿವಂತನಾದ ಅಬ್ರಹಾಮನ ಒಂದು ಸ್ಥಳಕ್ಕೆ, ಅಬ್ರಹಾಮನ ಗುಡಾರದ ಅಬ್ರಹಾಮನ ಒಂದು ಸ್ಥಳಕ್ಕೆ ನೀನು ಬಂದು ಸೇರಿದ್ದಿ. ಅದಕ್ಕೆ ಕರ್ತನಿಗೆ ಅಲ್ಲಿ ದೇವದೂತನ ಕೇಳ್ತಾ ಇದ್ದಾನೆ, ನೀನು ಎಲ್ಲಿಂದ ಬಂದಿದ್ದಿ? ಐಗುಪ್ತ ದೇಶದಿಂದ ಪಾಪಯುಕ್ತವಾದ ಸ್ಥಳದಿಂದ ಬಂದವಳಲ್ವ ನೀನು? ಆದ್ರೆ ಅದನ್ನು ನಿನ್ನನ್ನು ಎಲ್ಲಿ ನಾನು ತಂದು ನಿಲ್ಲಿಸಿದೆ? ನಿನಗೆ ನೀತಿವಂತನಾದ ಅಬ್ರಹಾಮನ ಕೆಳಗಡೆ ಒಂದು ಹೆಂಡತಿ ಆಗುವಂತ ಪರಿಸ್ಥಿತಿ ಒದಗಿ ಬಂತು. ಅದನ್ನ ಬಿಟ್ಟು ಈಗ ಎರಡನೇ ವ್ಯೂವನ್ನ ನೋಡಿಕೊಳ್ಳೋಣ. ಎಲ್ಲಿಂದ ಬಂದು ಎಲ್ಲಿಗೆ ಹೋಗುತ್ತೆ ಎಂದು ನೀನು ದೇವರಿಗೆ ಸರ್ವಶಕ್ತನಾದ ದೇವರು, ಸರ್ವವ್ಯಾಪಿಯಾದ ದೇವರು. ಆಕೆ ಕರ್ತನು ಆಕೆಯನ್ನ ಈ ರೀತಿಯಲ್ಲಿ ಪ್ರಶ್ನೆ ಕೇಳಿದೆ, ನೀನು ಎಲ್ಲಿಂದ ಬಂದಿದೀಯಾ? ನೀನು ಎಲ್ಲಿಗೆ ಹೋಗ್ತಾ ಇದೀಯಾ? ಸರಿ, ನೀನು ಬಂದಿದೆಯಾ ಸರಿ, ಓಡ್ ಬಂದಿದೆಯಾ ಸರಿ, ನಿನ್ನ ಯಜಮಾನಿಯ ಕಡೆಯಿಂದ ಎಲ್ಲಿಗೆ ಹೋಗುತ್ತಿದೆಯಾ? ಈ ಒಂದು ಹೊಟ್ಟೆಯಲ್ಲಿ ನಿನ್ನ ಆ ಒಂದು ಹಸುಗೂಸನ್ನು ಇಟ್ಟುಕೊಂಡು ಎಲ್ಲಿಗೆ ಹೋಗ್ತಾ ಇದೆಯಾ ನನ್ಕೊಂಡು ಕೇಳಲು ನೋಡ್ರಿ, ಆಕೆ ಕೊಡುವಂತ ಯಥಾರ್ಥವಾದ ಉತ್ತರವನ್ನು ನಾವು ಗಮನಿಸಬೇಕು. ನನ್ನ ಯಜಮಾನಿಯಾದ ಸಾರಯಳ ಬಳಿಯಿಂದ ಓಡಿ ಹೋಗುತ್ತಾ ಇದ್ದೇನೆ. ಹಲ್ಲೆಲೂಯಾ, ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಒಂದು ವೇಳೆ ನಾವು ಈ ಸ್ಥಿತಿಯಲ್ಲಿದ್ದರೂ ಕೂಡ ನನ್ನ ಯಜಮಾನಿಯಾದ ಸಾರಯಳೆಂದು ಹೇಳ್ತಾ ಇರಲಿಲ್ಲ. ನಮ್ಮ ಬಾಯಲ್ಲಿ ಸಿಟ್ಟಾದ ಆ ಒಂದು ಸಿಡುಕು ಮಾಡುವಂತ ಆ ಒಂದು ನನಗೆ ಹಿಂಸೆ ಪಡಿಸಿದ ಸಾರಯಳಿಂದ ನಾನು ಓಡೋಗ್ತಾ ಇದ್ದೇನೆ, ಸಾರಯಳಿಂದ ನಾನು ಓಡೋಗ್ತಾ ಇದ್ದೇನೆ ಅನ್ನೋದನ್ನ ನಾವು ಹೇಳ್ತಿದ್ವೋ ಏನೋ. ಇವತ್ತಿನ ದಿವಸ ಪ್ರಿಯರೇ, ನಮ್ಮ ಮೇಲೆ ಇರುವಂತಹ ಅಧಿಕಾರಿಗಳ ಬಗ್ಗೆ, ನಮ್ಮ ಮೇಲಿರುವ ತಂದೆ ತಾಯಿಯ ವಿಚಾರವಾಗಿ, ನಮ್ಮ ಮೇಲಿರುವಂತಹ ಅತ್ತೆ ಮಾವದರ ವಿಚಾರವಾಗಿ, ನಮ್ಮ ಮೇಲೆ ಇರುವಂತಹ ಗಂಡಂದಿರ ವಿಚಾರವಾಗಿ, ನಮ್ಮ ಮೇಲಿರುವಂತಹ ಅಧಿಕಾರಿಗಳ ವಿಚಾರ ನಾವು ಯಾವ ರೀತಿಯ ಮಾತುಗಳನ್ನು ಆಡ್ತಿದ್ದೇವೆ ಅನ್ನೋದನ್ನ ಇವತ್ತಿನ ದಿವಸ ನಾವು ಅವಲೋಕನ ಮಾಡಿಕೊಳ್ಳೋಣ. ಅವರು ಅನ್ಯಾಯಸ್ಥರೇ ಆಗಿರಬಹುದು, ಆದರೆ ಅವರ ವಿಚಾರವಾಗಿ ನಾವು ಬಹಳ ಸುಲಭವಾಗಿ ಮಾತಾಡೋದಾದ್ರೆ ಕರ್ತನು ಅದನ್ನ ಪ್ರಶ್ನಿಸುವ ಆತನಾಗಿದ್ದೇನೆ. ಹಲ್ಲೆಲೂಯಾ. ಯಜಮಾನಿಯಾದ ಸಾರಯಳ ಬಳಿಯಿಂದ ಓಡಿ ಹೋಗುತ್ತಾ ಇದ್ದೇನೆ. ಅದಕ್ಕೆ ಯೆಹೋವನ ದೂತನು, ನೀನು ಯಜಮಾನಿಯ ಬಳಿಗೆ ಹಿಂದಿರುಗಿ ಹೋಗಿ, ಏನಂತ ದೂತನ ಏನಂತ ಇದ್ದಾನೆ? ಯಜಮಾನಿಯ ಬಳಿಗೆ ಹಿಂದಿರುಗಿ ಹೋಗಿ ಏನ್ ಮಾಡ್ಬೇಕಂತೆ? ಅವಳಿಗೆ ತಗ್ಗಿ ನಡೆದುಕೋ. ಹಲ್ಲೆಲೂಯಾ. ಯಾಕಂತಂದ್ರೆ ಈಗ ನಿನಗೆ ಡಿಸ್ಕಂಫರ್ಟ್ ಆಗಿದೆ. ಯಾಕಂತಂದ್ರೆ ಡಿಸ್ಕಂಫರ್ಟ್ ಆಗೋದಕ್ಕೆ ಕಾರಣ ಯಾರು? ನೀನೇ ಅದಕ್ಕೆ ಶುರು ಮಾಡಿದ್ದು. ಅದಕ್ಕೆ ಮುನ್ನುಡಿ ಬರೆದಿದ್ದೇ ನೀನು, ತಾತ್ಸಾರ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ದೇ ನೀನು. ಅದಕ್ಕೋಸ್ಕರವಾಗಿ ಸ್ವಾಭಾವಿಕವಾಗಿ ಯಜಮಾನಿಯಾದ ಆಕೆ ಅಲ್ಲಿ ಅಥಾರಿಟಿಯಲ್ಲಿರುವಾಗ ಆಕೆ ಸ್ವಾಭಾವಿಕವಾಗಿ ನಿನಗೆ ಸ್ವಲ್ಪ ಬೇಸರ ಆಗುವಂತೆ ಮಾಡಿದ್ದಾಳೆ. ಸೊ ಅದಕ್ಕೋಸ್ಕರ ನೀನು ಓಡಿ ಹೋಗ್ತಾ ಇದೀಯಾ. ಆದ್ರೆ ನಾನೇನು ಹೇಳೋದು ಅಂತಂದ್ರೆ, ನೀನು ತಾತ್ಸಾರ ಮಾಡೋದನ್ನ ಬಿಟ್ಟು, ಹೀಯಾಳಿಸೋದನ್ನ ಬಿಟ್ಟು ನೀನೇನ್ ಮಾಡ್ಬೇಕು? ತಗ್ಗಿ ಬಗ್ಗಿ ನಡಿಬೇಕು. ತಗ್ಗಿ ಬಗ್ಗಿ ನಡೆದ್ರೆ ಮಾತ್ರನೇ ನಿನಗೆ ದೇವರ ಕೃಪೆ ಸಿಗುವಂತಿದೆ. ಯಾಕಂತಂದ್ರೆ ಇದನ್ನ ತಗ್ಗಿ ಬಗ್ಗಿ ನಡೆಯೋದನ್ನ ಬಯಸ್ತಿರೋದು ಸೇವಕರಲ್ಲ, ಸಭೆಯಲ್ಲ, ಅಥವಾ ಯಾವುದೋ ಅತ್ತೆ ಮಾವಂದಿರಲ್ಲ, ಅಥವಾ ಈ ರೀತಿಯಲ್ಲಿ ಗಂಡ ತಂದೆ ತಾಯಿ ಅಲ್ಲ. ಇದನ್ನ ಬಯಸ್ತಿರೋದು ಭೂಮಿ ಆಕಾಶವನ್ನ, ಒಣನೆಲವನ್ನ, ಸಮಸ್ತವನ್ನ ಉಂಟು ಮಾಡಿರುವಂತ ಯಾರು ಬಯಸ್ತಾ ಇದ್ದಾರೆ? ನಮ್ಮ ದೇವರು ಬಯಸ್ತಾ ಇದ್ದಾನೆ. ಹಲ್ಲೆಲೂಯಾ, ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಿ. ನಮಗೇನಂತಂದ್ರೆ ಹೋಗಿ ನಿಂತು ಕೂಡಲೇ ನಮಗೆ ಬೀಗದ ಕೈ ಕೊಡಬೇಕು. ಹೋಗಿ ನಿಂತು ಕೂಡಲೇ ಬೀಗದ ಕೈ ಯಾರಿಗೆ ಕೊಡ್ತಾರೆ? ಯಾರು ಕೊಡ್ತಾರೆ? ಅಲ್ಲಿರೋರು ಹಾಗಾದ್ರೆ ಸುಮ್ಮನೆ ಕೂತಿದ್ದಾರೆ ಅವರು? ಆಗಲೇ ಆ ಸ್ಥಳದಲ್ಲಿ ಇರುವವರು, ಅದು ತಂದೆ ತಾಯಿ ಆಗಿರಬಹುದು, ಅತ್ತೆ ಮಾವ ಆಗಿರಬಹುದು, ಅಥವಾ ಇರುವಂತ ಅಧಿಕಾರಿಗಳಾಗಿರ್ಬೋದು, ಅಥವಾ ಹಳೆ ಕೊಲೀಗ್ಸ್ ಆಗಿರ್ಬೋದು, ಇವರೆಲ್ಲರೂ ಕೂಡ ನಾವು ಹೋದಾಗ ಇವರು ಎದ್ದು ನಿಂತು ನಮಗೆ ಸ್ಥಾನಮಾನಗಳನ್ನು ಕೊಡಬೇಕು ಅಂತ ಅನ್ಕೊಂಡು ನಾವು ಬಯಸ್ತಾ ಇದ್ದೇವೆ. ಅದು ಮನೆಗಳಲ್ಲೇ ಆಗಿರೋದು, ಉದ್ಯೋಗದ ಸ್ಥಳದಲ್ಲಿ ಆಗಿರೋದು. ಇದು ಸಾಧ್ಯನಾ ಪ್ರಿಯರೇ? ನಿಮ್ಮನ್ನೇ ಆ ಸ್ಥಾನದಲ್ಲಿ ಇಟ್ಟು ನೋಡ್ರಿ. ಆ ಅತ್ತೆ ಮಾವನ ಸ್ಥಾನದಲ್ಲಿಯೋ, ಅಥವಾ ತಂದೆ ತಾಯಿಯ ಸ್ಥಾನದಲ್ಲಿಯೋ, ಅಥವಾ ಆ ಒಂದು ಅಧಿಕಾರಿಯ ಸ್ಥಾನದಲ್ಲಿಯೋ, ಅಥವಾ ಕೊಲೀಗ್ ನಿಮ್ಮ ಜೊತೆ ಸಹೋದ್ಯೋಗಿ ಇರ್ತಾರಲ್ಲ, ಸೀನಿಯರ್ ಆಗಿರ್ತಾರಲ್ಲ, ಅವರ ಸ್ಥಾನದಲ್ಲಿಯೋ, ಅಥವಾ ನಿಮ್ಮ ಸ್ಕೂಲ್ ಕಾಲೇಜುಗಳಲ್ಲಿ ಸೀನಿಯರ್ಸ್ಗಳ ಸ್ಥಾನದಲ್ಲಿ ಇಟ್ಟು ನೋಡ್ರಿ ಒಂದ್ಸರಿ. ನೀವು ಬಿಡ್ತಾ ಇದ್ದೀರಾ? ಜೂನಿಯರ್ಸ್ಗಳು ಬಂದ ಕೂಡಲೇ ಈಗಷ್ಟೇ ಬಂದಿರುವಂತ ವ್ಯಕ್ತಿಯನ್ನ ತಗೊಳಪ್ಪ, ಎಲ್ಲ ನಿಂದೆ, ಇನ್ನು ನೀನ್ ಮಾಡು, ನಾನು ಕೂರ್ತೀನಿ, ನೀನೇನ್ ಕೆಲಸ ಹೇಳ್ತೀವ ನಾನು ಮಾಡ್ತೀನಿ ಅಂತ ಅನ್ಕೊಂಡು ಹೇಳೋದಕ್ಕೆ ನಾವು ಸಿದ್ಧರಿದ್ದೀವ ಪ್ರೇರಿ? ನಾವು ಸಿದ್ಧರಿದ್ದೀವ? ನಾವು ಆ ಸ್ಥಾನಕ್ಕೆ ಹೋದಾಗ ನಮ್ಮ ಸ್ವಭಾವ ಚೇಂಜ್ ಆಗುತ್ತೆ. ನಾವು ಹೇಗೆ ಅಂತಂದ್ರೆ ನಂದು ಇದು ಅನ್ನೋ ರೀತಿಯಲ್ಲಿ ನಾವು ಕೆಲಸ ಮಾಡ್ತೇವೆ. ಆದ್ರೆ ಇನ್ನೊಬ್ಬರು ಅದನ್ನ ಮಾಡುವಾಗ ನಾವು ಅರ್ಥ ಮಾಡ್ಕೊಳ್ತಾ ಇಲ್ಲ. ಇದು ಹೇಗೆ ಸಾಧ್ಯ?
ಯಾಕೆ? ಅವರಿಗೆ ಹೃದಯ ಇಲ್ವಾ? ಅವರಿಗೆ ಮನಸ್ಸಿಲ್ವಾ? ಅವರನ್ನೇ ದೇವರು ತಾನೇ ಸೃಷ್ಟಿ ಮಾಡಿರೋದು. ನಿನ್ನ ಅಥಾರಿಟಿ ನಿನಗೆ ಸಿಗಬೇಕು ಅಂತಂದ್ರೆ, ನೀನು ಅದನ್ನ ಸಾಧಿಸ್ಕೋಬೇಕು ಅಂತಂದ್ರೆ, ನಿನ್ನಲ್ಲಿ ಅದರ ವಿಚಾರವಾಗಿ ಒಂದು ಸಾಮರ್ಥ್ಯ, ಕ್ಷಮತೆ, ನೀನು ಮಾಡುವಂತ ಕಾರ್ಯಗಳದನ್ನ ಮಾತಾಡಬೇಕು. ನಾವು ಮಾಡುವಂತ ಕಾರ್ಯಗಳದನ್ನ ಮಾತಾಡಬೇಕು. ನೋಡ್ರಿ, ನಾನು ಸಭೆಗೆ ಬಂದಂತ ಸಂದರ್ಭದಲ್ಲಿ ನನಗಿಂತ ಸೀನಿಯರ್ಸ್ ಆಗಿರ್ಬೋದು, ನನಗಿಂತ ಮೊದಲೇ ಇದ್ದಂಥ ಯವನಸ್ಥರಾಗಿರ್ಬೋದು, ನನಗಿಂತ ಮೊದಲೇ ಇದ್ದಂಥ ಚಿಕ್ಕ ಮಕ್ಕಳಾಗಿರ್ಬೋದು, ನನಗಿಂತ ಬಂದಂಥ ಸಭೆ ಹಿರಿಯರ ಎಲ್ಲರೂ ಇದ್ರು. ನಾನು ಎಲ್ಲರ ಹತ್ರ ಬಂದು ನಾನು ಪಾಸ್ಟರ್ ಅಳಿಯ ಇನ್ನೆಲ್ಲ ಮುಗೀತೆಲ್ಲ, ಇನ್ನೆಲ್ಲ ನನಗೆ ರೆಸ್ಪೆಕ್ಟ್ ಕೊಡಬೇಕು, ನನಗೆ ಗೌರವ ಕೊಡಬೇಕು, ನಾನು ಕೈ ಎತ್ತಿದ್ರೆ ಕೈ ಎತ್ತಬೇಕು, ಕಾಲೆತ್ತಿ ಅಂದ್ರೆ ಕಾಲೆತ್ತಬೇಕು, ಹಂಗ್ ಮಾಡಿ ಅಂದ್ರೆ ಹಂಗ್ ಮಾಡಬೇಕು, ಹಿಂಗ್ ಮಾಡುವೆ ಅಂದ್ರೆ ಹಿಂಗ್ ಮಾಡಬೇಕು ಅಂತ ನಾನು ಬಂದು ಅಂದಿದ್ರೆ, ಇವನ್ ಯಾವ ಊರು ದೊಣ್ಣೆ ನಾಯಕ ಬಂದು ಮಂಗಳೂರಿಂದ ಬಂದು ಹಿಂಗ ಆಡ್ತಾವನಲ್ಲ, ಇವನಿಗೇನು ಹುಚ್ಚಿಡಿದಿದೆ, ಇವನು ಯಾರನ್ನ ಇವನು ಒಬ್ಬನೇ ಇದ್ಬಿಟ್ಟು ಹಿಂಗ ಆಡ್ತಾನೆ, ನಾವೆಲ್ಲ 200-300 ಜನ ಇದೀವಿ, ನಮ್ಮನ್ನ ಆಟ ಆಡಿಸ್ತಾವನಲ್ಲ ಇನ್ನು. ಇವನಿಗೆ ಭಾಷೆ ಬರಲ್ಲ, ಇವನಿಗೆ ಸರಿಯಾಗಿ ಊಟ ಸೇರ್ತಾ ಇಲ್ಲ, ಇಲ್ಲಿ ಇನ್ನೂ ಕೂಡ ಕ್ಲೈಮೇಟ್ ಸೆಟ್ ಆಗಿಲ್ಲ, ಆಗ್ಲೇ ಶುರು ಮಾಡ್ಬಿಟ್ಟವನಲ್ಲ ಇವನು ಅಂತ ಅನ್ಕೊಂಡು ಮಾತಾಡ್ತಾ ಇರ್ಲಿಲ್ವೋ ಹೇಳ್ರು. ಕೈ ಎತ್ತಿ ನೋಡುವ, ಮಾತಾಡ್ತಾ ಇರ್ಲಿಲ್ವ ಅಂತ. ಯಥಾರ್ಥವಾಗಿ ನಾನು ಕೈ ಎತ್ತೀನಿ, ಮಾತಾಡ್ತಾ ಇದ್ರು, ಮಾತಾಡಿದ್ದಾರೆ, ದೇವ್ರಿಗೆ ಸ್ತೋತ್ರ. ಹಂಗಿಲ್ಲ ಅಂದ್ರೂ ಮಾತಾಡಿದ್ದಾರೆ, ಹಂಗಿಲ್ಲ ಅಂತಂದ್ರೂ ಮಾತಾಡಿದ್ದಾರೆ, ತಗ್ಗಿ ಬಗ್ಗೆ ನಡೆದ್ರು ಕೂಡ ಹಂಗೆ ಮಾತಾಡಿದ್ದಾರೆ. ಅದಕ್ಕಾಗಿ ದೇವ್ರಿಗೆ ಸ್ತೋತ್ರ. ಅದಕ್ಕೇನು ಬೇಸರ ಇಲ್ಲ, ಯಾಕಂದ್ರೆ ಸ್ವಾಭಾವಿಕವಾಗಿ ಮನುಷ್ಯನಿಗೆ ಆ ರೀತಿ ಆಗುತ್ತೆ. ಯಾರೋ ಒಬ್ರು ಹೊರಗಡೆ ಕಾಂಜಿ ಪಿಂಜಿ ಬಂದವ್ರು ನನ್ನ ಮುಂದೆ ಆಡ್ತಾನಲ್ಲ ಅಂತ ಅನ್ಕೊಂಡು ಆ ರೀತಿಯಲ್ಲಿ ನಿಮ್ಗೆ ಅನ್ಸುತ್ತೆ. ಅದು ಮನುಷ್ಯನಿಗೆ ಸ್ವಾಭಾವಿಕ ಅನ್ಸುತ್ತೆ. ನಾನು ಅದನ್ನ ಅಲ್ಲಗೆಳೆಯೋದಿಲ್ಲ. ಅದಕ್ಕೋಸ್ಕರ ಅದನ್ನ ಸ್ವೀಕರಿಸಿದಕ್ಕೇನೆ ಇವತ್ತಿನ ದಿವಸ ನಾನು ನಿಮ್ಮ ಮುಂದೆ ಪ್ರೀತಿ ಪಾತ್ರನಾಗಿ ನಿಂತಿರೋದು. ನಮ್ಮ ಮಧ್ಯದಲ್ಲಿ ನಿಮ್ಮ ಮಧ್ಯದಲ್ಲಿ ಒಂದು ಸಂಬಂಧ ಕೂಡಿರೋದು. ಅಂದ್ರೆ ನೋಡ್ರಿ, ನಾವು ರಕ್ತ ಸಂಬಂಧಿಗಳಲ್ಲದಿದ್ರೂ ಕೂಡ ನಮ್ಮಲ್ಲೊಂದು ಸಂಬಂಧ ಉಂಟು. ಅಣ್ಣ ಅಂತ ಸಂಬಂಧ ಇದೆ, ಆ ತಮ್ಮ ಅಂತ ಸಂಬಂಧ ಇದೆ, ಅಥವಾ ಬ್ರದರ್ ಅಂತ ಅನ್ಕೊಂಡು ಕೆಲವರು ಕರೆಯುವಾಗ ಸುಮ್ಮನೆ ಕಾಟಾಚಾರ ಕರೆಯೋದಿಲ್ಲ, ನಿಜವಾಗ್ಲೂ ಬ್ರದರ್ ಅಂತ ಕರೀತಾರೆ. ಅಥವಾ ನೀತು ಅಂತ ಕರೆಯುವಾಗ ಕೆಲವರು ನೀತು ಅಂತಾನೆ ಕರೀತಾರೆ. ಯಾಕೆ ಅಂತಂದ್ರೆ ಅದು ಮನೆಯಲ್ಲಿ ಪ್ರೀತಿಯಿಂದ ಕರೆಯುವಂತ ಹೆಸರು, ಅದನ್ನ ನಾವು ಕರಿಬೇಕು ಅಂತ ಕರೀತಾರೆ. ಕೆಲವರು ನೋಡ್ರಿ, ನೀತು ಅಂತ ಅನ್ಕೊಂಡು ಅವರಿಗೆ ಕರೆಯಕ್ಕಾಗಲ್ಲ, ಯಾಕಂದ್ರೆ ಅವ್ರ ಹತ್ರ ಅಷ್ಟೊಂದು ನಿಕಟವಾದ ಸಂಬಂಧ ನನ್ನಲ್ಲಿಲ್ಲ. ಅವ್ರು ಅದಕ್ಕೋಸ್ಕರ ನಿತಿನ್ ಅಂತ ಕರೀತಾರೆ. ಸೊ ಅದು ನಮ್ಮ ಏನಂತಂದ್ರೆ ದೇವರು ಕೊಟ್ಟ ಕೃಪೆ ಆಗಿದೆ. ಹಲ್ಲೆಲೂಯಾ, ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಇಲ್ಲಿ ಯಜಮಾನಿಗೂ ಯಾಗರಳಿಗೂ ಒಂದು ಇರ್ಸುಮುರ್ಸು ಸ್ಟಾರ್ಟ್ ಆಯಿತು. ಈ ಇರ್ಸುಮುರ್ಸು ಸ್ಟಾರ್ಟ್ ಆಗುವಾಗ ಯಜಮಾನಿಗೆ ನೀನು ತಗ್ಗಿ ಬಗ್ಗಿ ನಡಿ ಅಂತ ಅನ್ಕೊಂಡು ಯಾರು ಹೇಳ್ತಾ ಇದ್ದಾರೆ? ನೀನು ಹೋಗಿ ತಗ್ಗಿ ಬಗ್ಗಿ ನಡಿ ಅಂತ ಅನ್ಕೊಂಡು ದೇವರು ಸಾರಾಳಿಗೆ ಹೇಳ್ತಾ ಇದ್ದಾರೆ. ಹಲ್ಲೆಲೂಯಾ, ಕರ್ತನ ಪರಿಶುದ್ಧ ನಾಮಕ್ಕೆ. ಅದಕ್ಕೋಸ್ಕರ ನೀನೆಲ್ಲ ಹೋಗ್ಬೇಕು? ನೀನು ಹಿಂದಿರುಗಿ ನಿನ್ನ ಯಜಮಾನಿಯ ಬಳಿಗೆ ಹೋಗ್ಬೇಕು. ನೀನು ವಿಧೇಯಳಾಗಿ ಜೀವಿಸಬೇಕಂದ್ರೆ ಹಿಂದಿರುಗಿ ಮತ್ತೆ ತಿರುಗಿ ನೀನು ಯಜಮಾನಿಯ ಬಳಿಗೆ ಹೋಗ್ಬೇಕು. ಅದಕ್ಕೋಸ್ಕರ ಮೊದಲನೇ ಬಾರಿ ದೇವರು ಸತ್ಯ ವೇದದಲ್ಲಿ ಹೇಳಿದಂತ ಒಬ್ಬ ವ್ಯಕ್ತಿ ಹಿಂದಿರುಗಿ ಹೋಗುವಂತ ಅನ್ಕೊಂಡು ಹೇಳೋದಾದ್ರೆ ಅದು ಹಾಗಾರಳಾಗಿದ್ದಾಳೆ. ನೀನು ಏನ್ ಮಾಡಬೇಕು? ಹಿಂದಿರುಗಿ ಹೋಗಿ ನೀನು ತಗ್ಗಿ ಬಗ್ಗಿ ನಡಿಬೇಕು. ಹಲ್ಲೆಲೂಯಾ, ದೇರ್ ಇಸ್ ನೋ ವೇ. ನಿನಗೆ ಯಾವುದೇ ಬೇರೆ ಒಂದು ಮಾರ್ಗ ಇಲ್ಲ. ನಾನು ಯಾವ್ದು ಶಾರ್ಟ್ ಕಟ್ ನಿನ್ಗೆ ಹೇಳ್ಕೊಡೋದಿಲ್ಲ. ಒಂದೇ ಒಂದು ಮಾರ್ಗ, ನೀನು ನಿನ್ನ ಯಜಮಾನಿಗೆ ಹೋಗಿ ತಗ್ಗಿ ನಡಿಬೇಕು. ಆಗ ನಿನಗೆ ಏನ್ ಮಾಡ್ತೀನಿ? ಅದಲ್ಲದೆ ಯೆಹೋವನ ದೂತನ ಅವಳಿಗೆ ನಿನಗೆ ಬಹು ಸಂತಾನವಾಗ ಮಾಡುತ್ತೇನೆ, ಅದು ಲೆಕ್ಕವಿಲ್ಲದಷ್ಟು ಅಪರಿಮಿತವಾಗುವುದು ಎಂದು ಹೇಳಿದನು. ಹಲ್ಲೆಲೂಯಾ, ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ನಮಗೆ ಅಷ್ಟು ಮಾತ್ರ ಸಾಕು. ತದನಂತರ ಆದಿಕಾಂಡ 21ನೇ ವಚನಕ್ಕೆ ಹೋಗೋಣ ವೇಗವಾಗಿ. ಅಲ್ಲಿ ಯಾರ ವಿಚಾರವಾಗಿ ಬರೆಯಲ್ಪಟ್ಟಿದೆ ಅಂದ್ರೆ, ಈಗ ಆಕೆ ತಿರುಗಿ ಹೋಗಿದ್ದಾಳೆ, ತಗ್ಗಿ ಬಗ್ಗಿ ನಡೆಯೋದಕ್ಕೆ ಪ್ರಾರಂಭ ಮಾಡಿದ್ದಾಳೆ. ಆದ್ರೆ ಹೆಂಗ್ ತಗ್ಗಿ ಬಗ್ಗಿ ನಡೆಯೋದಕ್ಕೆ ಪ್ರಾರಂಭ ಮಾಡಿದ್ದಾಳೆ? ಸಾರಳು ಇದ್ದಾಗ ತಗ್ಗಿ ಬಗ್ಗಿ ನಡೆಯೋದಕ್ಕೆ ಪ್ರಾರಂಭ ಮಾಡಿದ್ದಾಳೆ. ಒಳಗಡೆ ಇನ್ನೂ ಕೂಡ ಆ ಒಂದು ನಾನೇ ಮೊದಲನೇ ಅವಳು ಎನ್ನುವಂತ ಆಲೋಚನೆ ಹಂಗೇ ಇದೆ ಅನ್ನೋದನ್ನ ಹೇಗೆ ಗೊತ್ತಾಗುತ್ತೆ ನೋಡ್ರಿ. ಆದ್ರೆ ಐಗುಪ್ತಳಾದ ಹಾಗಾರಳಲ್ಲಿ ಅಬ್ರಾಹ್ಮನಿಗೆ ಹುಟ್ಟಿದ ಮಗನು ನಗುವುದನ್ನು ಸಾರಾಳು ಕಂಡು, ಅಬ್ರಾಹ್ಮನ ಈ ದಾಸ್ಯನ ಅವಳ ಮಗನನ್ನು ಹೊರಗೆ ಹಾಕು, ಈ ದಾಸಿಯ ಮಗನು ನನ್ನ ಮಗನಾದ ಈಸಾಕನೊಂದಿಗೆ ಬಾಧ್ಯನಾಗಬಾರದು ಎಂದು ಹೇಳಿದಳು. ಹಲ್ಲೆಲೂಯಾ, ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ತಾಯಿ ಬಸರಾದಂತ ಸಂದರ್ಭದಲ್ಲಿ ಯಜಮಾನಿಯನ್ನ ತಾತ್ಸಾರ ಮಾಡಿದ್ಲು. ಈಗ
ಆದರೆ ಐಗುಪ್ತಳಾದ ಹಾಗರಳಲ್ಲಿ ಅಬ್ರಾಹ್ಮನಿಗೆ ಹುಟ್ಟಿದಂತ ಮಗ ಏನ್ ಮಾಡ್ತಾ ಇದ್ದಾನೆ, ನಗ್ತಾ ಇದ್ದಾನಂತೆ. ಅದನ್ನ ನಗುವುದಂತ ಅನ್ಕೊಂಡು ನಾವು ಬಹಳ ಈಸಿಯಾಗಿ ನಮ್ಮ ಕನ್ನಡ ಬೈಬಲ್ ಅಲ್ಲಿ ಬರೆಯಲ್ಪಟ್ಟಿದೆ. ಆದ್ರೆ ಕೆಜೆವಿ ವರ್ಷನ್ ಅಲ್ಲಿ ನೋಡುವಾಗ ಈ ರೀತಿಯಲ್ಲಿ ಅದು ಇಂಗ್ಲಿಷ್ ಅಲ್ಲಿ ಬರೆಯಲ್ಪಟ್ಟಿದೆ. ಆದಿಕಾಂಡ 21:9 ವಚನವನ್ನ, ಅಂಡ್ ಸಾರಾ saw the son of Hagar the Egyptian which she had born unto Abraham mocking ಎಂದು ನಾವು ನೋಡ್ತೇವೆ. ಮಾಕಿಂಗ್ ಅಂದ್ರೆ ಅರ್ಥ ಏನು? ತಾತ್ಸಾರ ಮಾಡೋದು, ಹೀಯಾಳಿಸೋದು. ಯಾಕೆಂತಂದ್ರೆ ಇಷ್ಮಾಯೇಲನಿಗೆ ಗೊತ್ತಿತ್ತು, ನಾನು ಮೊದಲನೇ ಮಗ ಅಂತ ಅನ್ಕೊಂಡು ಗೊತ್ತಿತ್ತು. ಮೊದಲನೇ ಮಗನಿಗೆ ಸಿಗುವಂತ ಸ್ಥಾನಮಾನ ಏನೆಂದು ಗೊತ್ತಿತ್ತು. ಮೊದಲನೇ ಮಗನ ಚೊಚ್ಚಲತನದ ಹಕ್ಕದ ಬಲ ಏನೆಂದು ಗೊತ್ತಿತ್ತು. ಮೊದಲನೇ ಮಗನಿಗೆ ಯಾವ ರೀತಿಯ ಆ ತಂದೆಯಿಂದ ಆಸ್ತಿ ಅಂತಸ್ತು ಬರುತ್ತೆ ಅನ್ನೋದು ಗೊತ್ತಿತ್ತು. ಅದಕ್ಕೋಸ್ಕರವಾಗಿ ಈ ಇಷ್ಮಾಯೇಲನು ಈಸಾಕನು ಹುಟ್ಟುವಂತ ಸಂದರ್ಭದಲ್ಲಿ 86ನೇ ವಯಸ್ಸಿಗೆ ಇಷ್ಮಾಯೇಲನು ಬಂದ್ರೆ 100ನೇ ವಯಸ್ಸಿಗೆ, ಅಬ್ರಾಹ್ಮನಿಗೆ 100ನೇ ವಯಸ್ಸಿಗೆ ಈಸಾಕನು ಬರ್ತಾನೆ. ಹಾಗಾದ್ರೆ 15 ವರ್ಷದ ಯುವಕ ಯಾರಾಗಿದ್ದಾನೆ? ಇಷ್ಮಾಯೇಲನಾಗಿದ್ದಾನೆ. ಈಸಾಕನ ಮುಂದೆ 14 ವರ್ಷದ ಯುವಕ. ಆದ್ರೆ ಈಸಾಕನು ಸ್ವಲ್ಪ ಬೆಳೀತಾ ಅದಾದಾಗ ಒಂದು 16, 17, 18 ವರ್ಷದ ಹುಡುಗ ಈ ಇಷ್ಮಾಯೇಲನಾಗಿರ್ಬೋದು. ಈ ಇಷ್ಮಾಯೇಲನು ಈಸಾಕನನ್ನ ನೋಡಿ ಏನ್ ಮಾಡ್ತಾ ಇದ್ದಾನೆ? ಹೀಯಾಳಿಸ್ತಾ ಇದ್ದಾನೆ. ಹಾಗಾದ್ರೆ ಈ ಹೀಯಾಳಿಸುವಿಕೆ ಅವನ ಮನಸ್ಸಲ್ಲಿ ಬಂದಿದೆ, ಆ ಮಗುವಿನ ಮನಸ್ಸಲ್ಲಿ ಬಂದಿದೆ ಅನ್ನೋದಾದ್ರೆ ಯಾರು ಹೇಳ್ಕೊಟ್ಟಿರೋದು? ಆಕೆ ತಾಯಿಯಾದ ಹಾಗರಳೆ ಹೇಳ್ಕೊಟ್ಟಿರೋದು. ನೋಡ್ರಿ, ಆಕೆ ತನ್ನ ಯಜಮಾನಿಯ ಮುಂದೆ ನಾಟಕೀಯವಾಗಿ ತಗ್ಗಿ ಬಗ್ಗೆ ನಡೆದುಕೊಂಡು ಇಷ್ಮಾಯೇಲನು ಅಷ್ಟು ವರ್ಷ ವಯಸ್ಸು ಜೀವಿಸುವ ತನಕ ಅಬ್ರಾಹ್ಮನ ಜೊತೆ ಜೀವಿಸ್ತಾ ಇದ್ದಾಳೆ. ಆದ್ರೆ ಮಗನ ಏನ್ ಮಾಡ್ತಾ ಇದ್ದಾನೆ? ಈಸಾಕನ ನೋಡಿ ಹೀಯಾಳಿಸ್ತಾ ಇದ್ದಾಳೆ. ಹಾಗಾದ್ರೆ ಈ ಒಂದಾಗಿ ಹೋಗುವಂತ ಮನಸ್ಸು, ಈಗ ಇಷ್ಮಾಯೇಲನು ಹುಟ್ಟಿದ್ದಾನೆ, ಈಸಾಕನು ಹುಟ್ಟಿದ್ದಾನೆ. ನೀವು ಒಂದಾಗಿ, ನೀನು ಅಣ್ಣ, ಅವನ ತಮ್ಮ ಇವನ ಅಣ್ಣ ಅಂತ ಅನ್ಕೊಂಡು ಇಬ್ಬರು ತಾಯಿಯಂದಿರು ಅಥವಾ ಹಾಗರಳು ಹೇಳ್ಕೊಟ್ಟಿದ್ದಿದ್ರೆ ಯಾವುದೇ ರೀತಿಯಲ್ಲಿ ಅಲ್ಲಿ ಇರ್ಸು ಮುರ್ಸು ಆಗ್ತಾ ಇರಲಿಲ್ಲ. ಬಾಧೆಗಳು ಅಥವಾ ಅವರ ಮುಂದೆ ಜಗಳಗಳಾಗ್ತಾ ಇರಲಿಲ್ಲ, ಅವರ ಮುಂದೆ ಯಾವುದೇ ತೊಂದರೆಗಳಾಗ್ತಾ. ಆದ್ರೆ ಇಲ್ಲಿ ಹಾಗರಳು ಏನ್ ಮಾಡ್ತಾ ಇದ್ದಾಳೆ? ಮುಂದೆ ಯಜಮಾನಿಗೆ ಬಹಳ ತಗ್ಗಿ ಬಗ್ಗೆ ನಡೀತಾ ಇದ್ದಾಳೆ. ಯಾಕಂದ್ರೆ ದೇವದೂತನ ಹೇಳಿದ್ದಾನೆ, ಅಶೈರವಾದ ವಾಣಿ, ದೇವರ ವಾಣಿಯನ್ನ ಕೇಳಿ ಆಕೆ ತನ್ನನ್ನು ತಾನು ಬಗ್ಗಿಸಿಕೊಳ್ಳಿ. ಆದ್ರೆ ಹಿಂದೆ ನೋಡುವಾಗ ತನ್ನ ಒಂದು ಗುಡಾರದ ಒಳಗೆ, ರೂಮ್ ಒಳಗಡೆ ಹೋದಾಗ ಆಕೆ ಏನನ್ನ ಹೇಳ್ಕೊಟ್ಟಿರ್ಬೋದು? ನೋಡಪ್ಪ, ಈಸಾಕ ಅನ್ನೋನು ಇದಾನಲ್ಲ, ಅವನು ನಿನ್ನ ತಮ್ಮ ಅಲ್ಲ, ಅವನು ನಾಳೆ ದಿವಸ ನಿನ್ನ ಆಸ್ತಿಯನ್ನ ಕಬಳಿಸುವಂತ ವ್ಯಕ್ತಿ. ನೀನು ಮೊದಲನೇ ಮಗ, ಈ ಅಬ್ರಾಹ್ಮ ಏನಲ್ಲ, ಅವನಿಗೆ ಮೊದಲನೇ ಮಗ ನೀನು. ನಿನಗೆ ಆಸ್ತಿ ಸೇರ್ಬೇಕಾಗಿರೋದು. ನೀನು ವಾಗ್ದಾನದ ಪುತ್ರ, ನೀನು ಚೊಚ್ಚಲು ಮಗ, ನಿನಗೆ ಎಲ್ಲ ಹಕ್ಕು ಸೇರಬಹುದು. ಇವತ್ತಿನ ದಿವಸವೂ ಕೂಡ ಮಧ್ಯಪ್ರಾಚ್ಯದಲ್ಲಿ ಅಲ್ಲಿ ಯುದ್ಧ ನಡೀತಾ ಇದೆ ಅಂದ್ರೆ ಏನಕ್ಕೆ ಅಂತಂದ್ರೆ ಇದೇ ಒಂದು ಕಾರಣಕ್ಕೋಸ್ಕರವಾಗಿ ಪ್ರಿಯರೇ, ಇದೇ ಒಂದು ಕಾರಣಕ್ಕೆ 2 ಜನಾಂಗ ಅಲ್ಲಿ ಗುದ್ದಾಡ್ತಾ ಇದ್ದಾರೆ ಅಂತಂದ್ರೆ ಇದೇ ಕಾರಣಕ್ಕೋಸ್ಕರವಾಗಿ. ಹಾಗರಳು ಹೇಳಿದಂತ ಮಾತು ಇವತ್ತಿನ ದಿವಸವೂ ಕೂಡ ಆ ಒಂದು ಇಷ್ಮಾಯೇಲ್ ಸಂತತಿಗೆ ಸೇರಿದಂತ ವ್ಯಕ್ತಿಗಳ ಕಿವಿಯಲ್ಲಿ ಈಗಲೂ ಕೂಡ ಅದು ಹಾಗೇ ಇದೆ. ಅವರು ಇಸ್ರೇಲರನ್ನು ನೋಡುವಾಗ ಅವರು ಸಹಿಸೋದಿಲ್ಲ. ಯಾಕೆ ಅಂತಂದ್ರೆ ಆ ದಿವಸ ಬಿತ್ತಿದಂತ ವಿಷ ಬೀಜ ಪ್ರಿಯರೇ. ಆದ್ರೆ ಕರ್ತನ ಏನು ಹೇಳಿದ್ದು? ನೀನು ಹಿಂದಿರುಗಿ ತಗ್ಗಿ ಬಗ್ಗಿ ಹೋಗಿ ನಡಿಬೇಕು. ನೀನು ತಗ್ಗಿ ಬಗ್ಗಿ ಹೋಗಿ ನಡಿಬೇಕು. ಹಲ್ಲೆಲೂಯಾ, ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರ. ನೋಡ್ರಿ, ಆಕೆ ಹಂಗ್ ಮಾಡಿದ್ಲು ಕೂಡ, ಆ ತಂತ್ರಗಾರಿಕೆಯನ್ನ ತನ್ನ ಮಗನಲ್ಲಿ ವಿಷ ಬೀಜ ಬಿತ್ತಿದ್ರು ಕೂಡ ಇವತ್ತಿನವರೆಗೂ ಕೂಡ ಆ ಒಂದು ಪರಿಪೂರ್ಣವಾದ ಸ್ವಾಸ್ಥ್ಯವನ್ನ, ಪರಿಪೂರ್ಣವಾದ ಆ ಒಂದು ಹಕ್ಕನ್ನ ಹೊಂದಿಕೊಳ್ಳೋದಕ್ಕೆ ಅವರಿಗೆ ಸಾಧ್ಯವಾಗ್ತಾ ಇಲ್ಲ. ಯಾಕಂದ್ರೆ ದೇವರು ಯಾರನ್ನ ಪ್ರೀತಿಸಿದನು? ದೇವರು ಯಾರನ್ನ ವಾಗ್ದಾನ ಪುತ್ರನೆಂದು ಹೇಳಿದನು? ಈಸಾಕನನ್ನ ವಾಗ್ದಾನ ಪುತ್ರನೆಂದು ಹೇಳಿದನು. ಇವತ್ತಿನ ದಿವಸ ನಾವು ವಾಕ್ಯವನ್ನು ಮುಗಿಸಿಕೊಳ್ಳೋಣ. ಕರ್ತನ ಹೇಳ್ತಾ ಇದ್ದಾನೆ, ನಾವು ಹಿಂದಿರುಗಿ ತಗ್ಗಿ ನೀನು ನಡೆದುಕೋ. ಹಲ್ಲೆಲೂಯಾ, ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗ್ಲಿ. ನಮ್ಮ ಮನೆಯಲ್ಲಿ ಯಾರ ಕೆಳಗಡೆ ನಾವಿದ್ದೇವೋ, ತಂದೆ ತಾಯಿ ಆಗಿರ್ಬೋದು, ಅತ್ತೆ ಮಾವ ಆಗಿರ್ಬೋದು, ಆ ಗಂಡನೇ ಆಗಿರ್ಬೋದು, ಅಥವಾ ನಮ್ಮ ಅಧಿಕಾರಿ ಆಗಿರ್ಬೋದು, ನಮ್ಮ ಉದ್ಯೋಗದ ಸ್ಥಳದಿರುವಂಥ ಸೀನಿಯರ್ಸ್ ಆಗಿರ್ಬೋದು, ಅವರಿಗೆ ನಾವು ಬೇಕಾಬಿಟ್ಟಿಯಾಗಿ ನಡೆಯದೆ ಅವರಿಗೆ ಯಾವ ರೀತಿಯ ಗೌರವವನ್ನು ಸಲ್ಲಿಸಬೇಕು, ನಾವು ಗೌರವ ಸಲ್ಲಿಸಿ ನಡೆಯಬೇಕು ಅನ್ನೋದನ್ನ ಯಾರು ಕೇಳ್ತಾ ಇದ್ದಾರೆ? ಪಾಸ್ಟರ್ ಕೇಳ್ತಾ ಇದ್ದಾರ? ತಂದೆ ತಾಯಿ ಕೇಳ್ತಾ ಇದ್ದಾರೆ?
ಅತ್ತೆ ಮಾವ ಕೇಳ್ತಾ ಇದ್ದಾರ? ಅಲ್ಲಿರುವಂತ ಅಧಿಕಾರಿ ಬಾಸ್ ಕೇಳ್ತಾ ಇದ್ದಾನ? ಅಥವಾ ಸಹೋದ್ಯೋಗಿ ಸೀನಿಯರ್ ಆಗಿ ಕೂತಿದ್ದಾನಲ್ಲ ಅವನು ಕೇಳ್ತಾ ಇದ್ದಾನ? ಯಾರು ಕೇಳ್ತಾ ಇಲ್ಲ. ಯಾರು ಕೇಳ್ತಾ ಇದ್ದಾರೆ? ಕರ್ತಾದಿ ಕರ್ತನು ದೇವಾದಿ ದೇವನು ರಾಜಾದಿ ರಾಜನಾದ ಯೇಸು ಕ್ರಿಸ್ತನ ಕೇಳ್ತಾ ಇದ್ದಾನೆ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತಿನ ದಿವಸ ನಮ್ಮನ್ನು ನಾವು ಸಮರ್ಪಿಸಿಕೊಳ್ಳೋಣ. ಪರಿಶುದ್ಧನಾದ ದೇವರ ನಿನ್ನ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನೆ ರಾಜ, ನಿನ್ನ ಅಪೇಕ್ಷೆಯನ್ನ ಅರಿತವರಾಗಿ ಕರ್ತನೆ, ಹಾಗಾರಳಿಗೆ ಯಾವ ರೀತಿಯಲ್ಲಿ ಕರ್ತನೆ ರಾಜ ನಾವು ತಗ್ಗಿ ನಡೆಯಬೇಕು ಅನ್ನೋದನ್ನ ಮತ್ತೆ ಹಿಂದಿರುಗಬೇಕು. ಆ ತಗ್ಗಿ ನಡೆಯುವಂತ ಜಾಗಕ್ಕೆ, ತಗ್ಗಿ ನಡೆಯುವಂತ ಸ್ಥಳಕ್ಕೆ ಕರ್ತನೆ ಹಿಂದಿರುಗಬೇಕಂತ ಸ್ವಾಮಿ ಕರ್ತನೆ ನಮ್ಮನ್ನು ನೀನು ನಡೆಸೋದಕ್ಕಾಗಿ ನಿನಗೆ ಸ್ತೋತ್ರ ಎಸಪ್ಪ. ಹಾಗರಳಿಗೆ ಹೇಳಿದ ರೀತಿಯಲ್ಲಿ ಇವತ್ತಿನ ದಿವಸ ಯಾರ್ಯಾರು ಕರ್ತನೆ ನಾವು ತಗ್ಗಿ ಬಗ್ಗೆ ನಡೀತಾ ಇಲ್ವೋ ಕರ್ತನೆ, ನಮಗೆ ತಗ್ಗಿ ಬಗ್ಗೆ ನಡೆಯುವಂತೆ ನಮ್ಮನ್ನು ನಡೆಸೋದಕ್ಕಾಗಿ ಸ್ತೋತ್ರ. ಆ ತಗ್ಗಿ ಬಗ್ಗೆ ನಡೆಯುವಂತ ಅಪೇಕ್ಷೆಯನ್ನ ಯಾವ ಸೇವಕನಲ್ಲ, ತಂದೆ ತಾಯಿ ಅಲ್ಲ ಕರ್ತನೆ, ಅತ್ತೆ ಮಾವ ಅಲ್ಲ, ಸಹೋದ್ಯೋಗಿ ಅಲ್ಲ, ಬಾಸ್ ಅಲ್ಲ ಕರ್ತನೆ, ನೀನು ನಿರೀಕ್ಷಿಸ್ತಾ ಇದೆಯಾ. ಆ ರೀತಿಯಲ್ಲಿ ನಡೆಯುವಾಗ ನಮಗೆ ಸಹಾಯದಸ್ತವನ್ನ ಚಾಚು. ನಮ್ಮ ವಿರುದ್ಧವಾಗಿ ಕರ್ತನೆ ನಾವು ತಗ್ಗಿ ಬಗ್ಗಿ ನಡೆಯದಂತೆ ನಾವಿರುವಂತ ಜಾಗದಲ್ಲಿ ಕರ್ತನೆ ನಮ್ಮದು ಅಧಿಕಾರವನ್ನ ಕರ್ತನೆ ಚಲಾಯಿಸೋದಕ್ಕೆ ಪ್ರಯತ್ನ ಪಡುವಂತ ಅಥವಾ ಕರ್ತನೆ ಡಿಕ್ಟೇಟರ್ಶಿಪ್ ಅನ್ನ ಮಾಡುವಂತೆ ಪ್ರೇರೇಪಿಸುವಂತ, ಸರ್ವಾಧಿಕಾರವನ್ನ ಮಾಡುವಂತೆ ಪ್ರೇರೇಪಿಸುವಂತ ಎಲ್ಲಾ ಸೈತಾನನ ಕಾರ್ಯಗಳನ್ನ ನಜರೇತಿನ ಯೇಸುವಿನ ನಾಮದಲ್ಲಿ ಬಂಧಿಸಿ ಮುರಿದಾಗ್ತಾ ಇದ್ದಾವೆ. ಬಿಡುಗಡೆ ಉಂಟು ಮಾಡಿ ನೀನು ತಾನೇ ನಡೆಸು. ಕರ್ತನಾದ ಯೇಸು ಸ್ವಾಮಿ ಪ್ರಾರ್ಥನೆ ಹೊಂದಿಕೊಳ್ತೀನಿ ಜೀವವುಳ್ಳ ತಂದೆ. ಆಮೆನ್.